ಸ್ಟೂಡೆಂಟ್ಸ್ ಪ್ರೇಯರ್ ಮಾಡಿದ್ ಸಾಕು ಎಲ್ಲರೂ. ನಮ್ ಗ್ಯಾಂಗಲ್ಲಿ ಕೆಲವು ನಾಲಾಯಕ್ ನನ್ನ ಮಕ್ಳಿದ್ದಾರೆ. ಯೂನಿಫಾರ್ಮ್ ಕರೆಕ್ಟ್ ಆಗ್ತದೆ, ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದಿದ್ದಾರೆ. ಇವಾಗ ನಮ್ ಕತೆ ಮುಗೀತು ಗುರು. ನೀವಾಗೆ ಸೈಡ್ಗೆ ಬಂದ್ಬಿಟ್ರೆ ಬಾಸ್ ಮುಂದೆ ಬರತ್ತಾರ ಹೊಡಿತೀನಿ. ನಾನಾಗೆ ಕಂಡಿಡಿದು ಹೊಡೆದ್ರೆ ರಕ್ತ ಬರ ಮಟ್ಟ ಹೊಡಿತೀನಿ. ಸೈಡ್ಗೆ ಬಂದ್ಬಿಡಿ. ಹಾ, ಗುಂಪಲ್ಲಿ ಇನ್ನೂ ಇದ್ಯಾರ ಅನ್ಸುತ್ತೆ, ಯಾರು ಬರ್ತಾ ಇಲ್ಲ. ನಾನೇ ಬರ್ತೀನಿ ರೀ. ನನ್ ಮಗನ್ ಸರಿಯಾಗಿ ಒಂದ್ ಕೊಡ್ಬೇಕು. ಕಂಡ್ಬಿಡೋ ನನ್ ಮಗನ್. ಸರ್ ನೀವ್ ಸರ್ ಮಧ್ಯೆ ಬಂದ್ರಿ? ವಾಚ್ಮ್ಯಾನ್ ಗೇಟ್ ಕ್ಲೋಸ್ ಮಾಡಿ, ಮಕ್ಕಳು ಎಲ್ಲೂ ಹೋಗ್ಬಾರ್ದು, ಸಾಕ್ಬಿಡ್ತೀನಿ ಇವತ್ತು. ಸ್ಟೂಡೆಂಟ್ಸ್ ಯಾರು ಹೋಮ್ವರ್ಕ್ ಮಾಡಿಲ್ಲ, ಎಲ್ಲರೂ ಸ್ವಲ್ಪ ಎದ್ದು ನಿಂತ್ಕೊಂಡ್ರಪ್ಪ. ಕಡ್ಡಿನೇ ಕಟ್ಟಿತಾರೆ ತೆಗಿತಾನಲ್ಲ ಗುರು. ಯಾಕಪ್ಪ ಹೋಮ್ವರ್ಕ್ ಮಾಡಿಲ್ಲ? ಸರ್ ಪ್ಲೀಸ್ ಸರ್, ನಾಳೆಯಿಂದ ಮಾಡ್ಕೊಂಡ್ ಬರ್ತೀನಿ ಸರ್ ಪ್ಲೀಸ್. ಹಂಗಾರೆ ನಾನು ನಾಳೆಯಿಂದ ಹೊಡೆಯಲ್ಲಪ್ಪ. ಕೈ ತೋರಿಸು. ಒಂದೇಟ್ಗೆ ಹೆಂಗ್ ನಾಟಕ ಮಾಡ್ತಾವ್ ನೋಡ. ಹೋಮ್ವರ್ಕ್ ಸರ್ ಮಾಡಿಲ್ಲ? ನಿಜ ಸರ್, ದೇವ್ರ ಹೆಣಗು ನಾಳೆ ಮಾಡ್ಕೊಬಿಡ್ತೀನಿ ಸರ್. ಸರ್ ಇಲ್ಲ ಸರ್, ಇವತ್ತು ಮಾಡ್ಕೊಂಬಿಟ್ಟೆ ಸರ್. ಸರ್ ನಾಳೆ ನಿಜ ಸರ್. ಸರ್ ಮಾಡ್ಕೊಂಬಿಟ್ಟೆ ಬಪ್ಪ ಡೌರಾಜ ಬಾ. ನಾಳೆ ಮಾಡ್ಕೊಂಡ್ಬರ್ತೀನಿ. ಕೂತ್ಕೋಪ್ಪ. ಆಸ್ಕಾರ ಏನಾರ ಇದ್ರೆ ಕೊಡ್ರೋ. ಹೋಮ್ವರ್ಕ್ ಇಲ್ಲ ಸರ್ ಮಾಡಿಲ್ಲ. ತಡಿ ನನ್ ಮಗನೆ, ಸ್ವಲ್ಪ ಅಳ್ಳಾಡ್ತಾನಂತ ನೋಡು. ಕೂತ್ಕೊ ನೀನು ಎಮ್ಮೆ. ಹೋಮ್ವರ್ಕ್ ಹೋಮ್ವರ್ಕ್. ಕೈ ಇಡಪ್ಪ. ಈ ತರ ಎಲ್ಲ ತಪ್ಸ್ಬಾರ್ದು ಕಣಪ್ಪ. ಕೈ ಇಡು ಬೇಗ. ಸಾರಿ ಕಣಪ್ಪ, ಸಾರಿ ಕಣ್ರ. ಲೋ ಕರಿತೀಗ, ನನ್ ಕೈ ಇನ್ಮೇಲೆ ನನ್ ಕೈಲಿ ಆಗಲ್ಲ. ಕೈ ಇಡು, ಕೈ ಇಡು, ಇಲ್ಲ ಸಾಯಿಸೋ. ಕೈ ಇಡು, ಕರೆಕ್ಟ್ ಆಗಿಡು ನನಗೆ. ಪಾಪ ಎಷ್ಟು ಜನ ಕೊಡ್ತೀನಿ ನಿನ್ನಿಂದ. ಕೈ ಇಟ್ಕೊಳ, ಕೈ ಇಟ್ಕೊಳ. ನಾಳೆ ಕೈಗೆ ಕಟ್ಟು ಹಾಕೊಂಡು ಕ್ಲಾಸಿಗೆ ಬರ್ಬೇಕು ಕಣ ನೀನು. ಸಾಯಿಸ್ಬಿಡ್ತೀನಿ ನಿನ್ನ. ಸರ್ ನಾನೇನ್ ಮಾಡಿಲ್ಲ ಸರ್, ನನ್ ಬಿಟ್ಬಿಡಿ. ಸ್ಟೂಡೆಂಟ್ಸ್ ಒಬ್ಬೊಬ್ಬರಾಗಿ ಕ್ವಶನ್ಸ್ ಕೇಳ್ತೀನಿ, ಎಲ್ಲ ಎದ್ದು ನಿಂತ್ಕೊಂಡು ಆನ್ಸರ್ ಮಾಡ್ಬೇಕು. ಸರ್ ಏನ್ ಬೇಕಾದ್ರೆ ಕೇಳಿ ಸರ್, ನಾವು ಆನ್ಸರ್ ಮಾಡ್ತೀವಿ. ನೀವ್ ಬೇಡ, ನೀವಿರಪ್ಪ. ಸೋಹನ್ ಎದ್ದೇಳಪ್ಪ. GST ಫುಲ್ ಫಾರ್ಮ್ ಹೇಳು. ಪಾರ್ಲೆಜಿ. ಇದೆ ಸರ್ ಆಕ್ಚುಲಿ ಚೆನ್ನಾಗಿರೋದು. ಅದೇ ಸರ್ ಆನ್ಸರ್. ಈ ವಾರ ಕರೆಸ್ತೀನಿ ಕಣ ನಿಮ್ಮ ಅಪ್ಪ ಅಮ್ಮನ. ಕೂತ್ಕೊಂಡು ನಿಂತ್ಕೊಳ್ಳ ಬೇಡ. ಪೇರೆಂಟ್ಸ್ ಮೀಟಿಂಗ್ ಮಾಡ್ತಿದ್ರ ನಿಂಗೆ? ಸರ್ ಬೇಡ ಸರ್, ಅದೇ ಸರ್ ಆನ್ಸರ್. ಬರ್ಬಾರ್ದು, ನನ್ನ ಹತ್ರ ಬರ್ಬಾರ್ದು, ನನ್ನ ಹತ್ರ ಬರ್ಬಾರ್ದು. ಹಂಗಾರೆ ನಿನ್ನ ಹತ್ರನೇ ಬರೋದು. ವರುಣ್ ನಿಂತ್ಕೊಳಪ್ಪ. ಮಿಸ್ಟರ್ ವರುಣ್, GST ಫುಲ್ ಫಾರ್ಮ್. GST ಗ್ಯಾಸ್ಟಿಕ್ ಸರ್. ಎಷ್ಟ್ ದಿನ ಆಯ್ತು ಬಿಟ್ಟು, ಫುಲ್ ಸ್ಮೆಲ್ ಬರ್ತಾ. ಫಸ್ಟ್ ಬೆಂಚ್ ಬಾಗ್ಲು ಓಪನ್ ಮಾಡೋ. ಆ ಸ್ಮೆಲ್ ನೆತ್ತಿಗೆ ಅಕ್ಕಿ ಸಾಯಷ್ಟರಲ್ಲಿ. ಆಹಾ ಮಚ, ಈ ಟೆರರ್ ಪಾರ್ಟಿಯಿಂದ ತಪ್ಸ್ಕೊಂಬಿಟ್ಟೆ, ಹೆಂಗೆ ಓಡೋಗ್ಬಿಡ್ತೀನಿ. ತಿಂದಿದ್ದೆಲ್ಲ ಕೊಳ್ತೋಗಿದೆ ಅನ್ಸುತ್ತೆ ಹೊಟ್ಟೆಲಿ. ಪ್ರಭಾಕರ್, GST ಫುಲ್ ಫಾರ್ಮ್ ಹೇಳಪ್ಪ ನೋಡೋಣ. GST ನಮ್ ದೇಶ ತುಂಬಾ ಉಪಯೋಗ ಸರ್. ಅದ್ರ ಫುಲ್ ಫಾರ್ಮ್ ಗೊತ್ತಿಲ್ಲ ಸರ್. ಮಂಜ, ಅಮುಕು ಡುಮುಕು ಮಂಜ, ನೀನ್ ಹೇಳಪ್ಪ. ಸರ್ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಓಯ್ ಇನ್ನು ಸ್ಟಾರ್ಟೇ ಮಾಡಿಲ್ಲ. BB ಅಂದ್ರೆ ಏನು? ಸರ್ ಬಿಗ್ ಬಾಸ್ ಸರ್, ಅದೇ ಗಿಲ್ಲಿ ಗೆದ್ರಲ್ಲ. RCB ಅಂದ್ರೆ ಸರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. CSK ಅಂದ್ರೆ ಸರ್ ಚೆನ್ನೈ ಸೂಪರ್ ಕಿಂಗ್ಸ್. ರೋಹಿತ್ ಶರ್ಮಾ ಅಂದ್ರೆ ಸರ್ ಮುಂಬೈ ಇಂಡಿಯನ್ಸ್. GST ಅಂದ್ರೆ ಬೇಗ ಹೇಳು. ಯಾರಿಗೂ ಗೊತ್ತಿರೋ ಆನ್ಸರ್. ಇಂಥ ಟೈಮಲ್ಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆನ್ಸರ್ ಮಾಡಿದ್ರೆ ಇಡೀ ಕ್ಲಾಸ್ ರಿಯಾಕ್ಷನ್ ಆಗಿರುತ್ತೆ ಗೊತ್ತಾ? ಸರ್ ಗುಡ್ ಸೈನ್ ಸರ್ವಿಸಸ್ ಟ್ಯಾಕ್ಸ್. ಈ ಹುಡುಗನ ಹತ್ರ ಏನೋ ಸ್ಪೆಷಲ್ ಟ್ಯಾಲೆಂಟ್ ಇದೆ. ಇನ್ಮೇಲೆ ನಾಲಾಯಕ್ ನಾಗೇಶ್ ಜೊತೆ ಸೇರ್ಬೇಡ, ನಿನ್ಗೆ ಒಳ್ಳೆ ಫ್ಯೂಚರ್ ಇದೆ. ಹಾಳು ಮಾಡ್ಬಿಡ್ತಾನೆ ಅವ್ನು. ಇನ್ನೂ ಸೇರಿ ಬಾ, ಫ್ರಂಟ್ ಬೆಂಚ್ ಬಂದ್ಬಿಡಪ್ಪ. ಸ್ಟೂಡೆಂಟ್ಸ್ ನಂಗೆಲ್ಲ ಒಂದು ಡೌಟ್ ಇದೆ. ಲಾಸ್ಟ್ ಬೆಂಚ್ ಅವ್ರು ಯಾಕೆ ಯಾವತ್ತು ಫಸ್ಟ್ ಬೆಂಚ್ ಬರೋದೇ ಇಲ್ವಲ್ಲ? ನೀವ್ ಯಾಕೆ ಲಾಸ್ಟ್ ಬೆಂಚ್ ಹೋಗಕ್ಕಲ್ಲ ಆಸೆನೆ ಪಡೋದಿಲ್ವಲ್ಲ? ಏಕೆ, ಏನ್ ಸ್ಪೆಷಲ್ ಎರಡು ಬೆಂಚ್ಗಳ ನಿಮ್ಗೆ? ಸರ್ ಲಾಸ್ಟ್ ಬೆಂಚ್ ಅಂದ್ರೇನೆ ಗತ್ತು ಸಾರ್. ಸರ್ ನಾವೆಲ್ಲ ಫ್ರಂಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಪಾಠನ ಚೆನ್ನಾಗಿ ಅಬ್ಸರ್ವ್ ಮಾಡ್ತೀವಿ. ನಾವು ಫಸ್ಟ್ ರ್ಯಾಂಕ್ ಬರ್ತೀವಿ. ಇವತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಗುರು. ನಾವೆಲ್ಲ ಹೋಮ್ ವರ್ಕ್ ನ ಮನೆಯಲ್ಲೇ ಅಚ್ಚುಕಟ್ಟಾಗಿ ಮಾಡ್ಕೊ ಬರ್ತೀವಿ. ನಾವೆಲ್ಲ ಹೋಮ್ ವರ್ಕ್ ಬರೆಯೋದೇ ಕ್ಲಾಸ್ ಟೈಮ್ ಅಲ್ಲಿ. ಕ್ಲಾಸ್ ನಡೆಯುವಾಗ
ಬೆಂಚಲ್ಲಿ ನಾವೇ ಸುಲಭವಾಗಿ ಯಾರನ್ನೂ ಸೇರ್ಸೋದೇ ಇಲ್ಲ. ನಮ್ ಬೆಂಚ್ಗೆಲ್ಲ ಯಾರ್ ಬಂದ್ರು ನಾವು ಪ್ರೀತಿಯಿಂದ ಸೇರ್ಸ್ಕೊತೀವಿ. ಲಂಚ್ ಟೈಮಲ್ಲಿ ಊಟ ಮುಗಿಸಿ ಕರೆಕ್ಟ್ ಟೈಮ್ಗೆ ನಮ್ ಬೆಂಚಿಗೆ ಬಂದ್ಬಿಡ್ತೀವಿ. ಟಿಫನು ಲಂಚು ಡಿನ್ನರ್ ಎಲ್ಲ ನಮ್ ಕ್ಲಾಸ್ ಬೆಂಚ್ ಎಲ್ಲ ಮಾಡ್ಕೊಬಿಡ್ತೀವಿ. ಏನಂತೀರಾ ಇದಕ್ಕೆ? 6 ಸಬ್ಜೆಕ್ಟ್ಗೆ 6 ಬುಕ್ ಇಟ್ಟಿರ್ತೀವಿ, ಕರೆಕ್ಟಾಗಿ ಗೊತ್ತಾ? 6 ಸಬ್ಜೆಕ್ಟ್ಗೂ ಒಂದೇ ಬುಕ್ ಎಲ್ಲಾರು ಗೀಚಾಡ್ತೀವಿ. ಲಾಸ್ಟ್ ಬೆಂಚಿಗೆ ಬರ್ತೀವಿ, ಅದು ಯಾವಾಗ ಗೊತ್ತಾ? ನಮ್ಗೆ ಏನಾರು ಫೀವರ್ ಬಂದಾಗ ಮಾತ್ರ ಬಂದ್ ಮಲಿಕೋತೀವಿ. ನಾವೆಲ್ಲ ಕ್ಲಾಸ್ ಟೈಮಲ್ಲೇ ಮಲಿಕೋತೀವಿ. ಎಲ್ಲ ಯಾಕೆ ಕ್ಲಾಸ್ ಅಲ್ಲಿ ಚೆನ್ನಾಗಿ ಓದೋದೇ ನಾವೇ. ನಮ್ ಸರ್ಗಳಿಗೆಲ್ಲ ನಮ್ ಹೆಸರೇ ಜ್ಞಾಪನ ಇರೋದು. ನೀವು ಕಾಲೇಜ್ ಮುಗಿಯೋವರೆಗೂ ಮಾತ್ರ ನೀವು ಜ್ಞಾಪನ ಇರೋದು. ಕಾಲೇಜ್ ಮುಗಿಸ್ಕೊ ಹೋದ್ಮೇಲೆನೂ ಅವ್ರಿಗೆ ನಾವೇ ಜ್ಞಾಪನ ಇರೋದು. ಇಷ್ಟೊತ್ತು ಲೈನಲ್ಲಿ ಇದ್ದಿರ್ತಾನೆ. ಪ್ರಿನ್ಸಿಪಾಲ್ ಸರ್ ನೋಡಿದ್ರಲ್ಲ ಸರ್, ಲಾಸ್ಟ್ ಬೆಂಚ್ ಅವರು ಎಷ್ಟೆಷ್ಟು ಆಟಗಳು ಆಡ್ತಾರಂತ. ಅವ್ರಿಗೆ ಇವಾಗ ಕೊಡೋ ಪನಿಷ್ಮೆಂಟ್ಗೆ ಸರ್ ಅವರು ನೆನೆಸ್ಕೋಬೇಕು ಸರ್. ಆ ತರ ಪನಿಷ್ಮೆಂಟ್ ಕೊಡ್ಬೇಕು ಸರ್ ಅವ್ರಿಗೆ. ನಾನು ನೋಡ್ಕೋತೀನಿ ಸರ್ ಅವ್ರನ್ನ. ಲಾಸ್ಟ್ ಅಲ್ಲಿರೋ 3 ಕೋತಿಗಳನ್ನ ಬಿಟ್ಟು ಇನ್ನೆಲ್ಲರೂ ಹೊರಗಡೆ ವೇಟ್ ಮಾಡಿ ಪ್ಲೀಸ್. ನಿತಿ, ನೀನು ಆಂಬುಲೆನ್ಸ್ ಫೋನ್ ಮಾಡಿರೋ. ಪೇಷಂಟ್ಸ್ ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರೆ. ಇವತ್ತಿಗೆ ಚಾಪ್ಟರ್ ಕ್ಲೋಸ್. ನನ್ನ ಮಕ್ಕಳು ಓದಕ್ ಬನ್ನಿ ಅಂದ್ರೆ ಆಟಗಾಡಕ್ ಬರ್ತೀರಾ? ತಗೊಳ್ಳಿ, ನೀನು ಒಂದೇ ಬುಕ್ ಇಟ್ಟಿದ್ದೀನಿ, ರಫ್ ಬುಕ್. ಬರೀ ಬರೀ ಹೋಮ್ ವರ್ಕ್ ಮನೇಲಿ ಮಾಡಿದ್ರೆ ಇಲ್ಲೇ ಮಾಡ್ತೀನಿ ನಾನು. ತಗೊಂಡು ನೀನು ಬರೀ ನೀನ್ ಬೈಲಿ ಲಾಸ್ಟ್ ಬೆಂಚಲ್ಲಿ ಮಲ್ಕೋತೀರಾ? ತಗೊಳ್ಳೋ, ಸತ್ತೋಗ ನೀವು. ಬಪ್ಪ ಇಲ್ಲಿ ಸ್ಕೂಲ್ಗೆ ಬಂದಿಲ್ಲ ಇಷ್ಟ ದಿನ? ಸರ್ ಮುಡಿ ಕೊಡಕ್ ದೇವಸ್ಥಾನಕ್ಕೆ ಹೋಗಿದೆ ಸರ್. ದೇಶವೆಲ್ಲ ಮಲ್ಕೊಂಡ್ಬಿಡು, ಹೋಗು. ಬರ್ಬೇಡ ಸ್ಕೂಲ್ ನೀ ಅಲ್ಲ. ನೀನು ಅಷ್ಟೇ ಮಿಸಾಗಿ ಆಯ್ತು ನೀವೆಲ್ಲ. ನೀವು ಏನಕ್ಕೆ ಬರ್ತೀವಿ ಸ್ಕೂಲ್ಗೆ? ಅಲ್ಲೇ ಎತ್ಕೊಬಿಡು. ಎಷ್ಟು ದಿನ ಆಬ್ಸೆಂಟ್ ನೀನು? ಹೋಗ್ ಕ್ಲಾಸ್ ಹೋಗ್ ನೀನು. ಇವ್ನಿಗೆ ಏನಾರ ಮಾಡ್ಲೇಬೇಕು. ಸರ್ ಇವಾಗ ನಂದೇ ಸರ್ ಕ್ಲಾಸು. ಇಲ್ಲೇ ಇದ್ದಾನ ಇವನು. ಇವಾಗ ಸಿಗಾಕೊಂಡು ಬಿಡು. ಸರಿ ಸರ್. ಬಪ್ಪ ಇಲ್ಲಿ ಏನ್ ಲೇಟು? ಟೈಮ್ ಎಷ್ಟಾಯ್ತು? 9 ಗಂಟೆ ಇಲ್ಲಿ ಇರ್ಬೇಕು. 9:15 ಆಯ್ತು ಇವಾಗ. ಶೂ ಎಲ್ಲಿ? ಯೂನಿಫಾರ್ಮ್ ಎಲ್ಲಿ? ಪ್ಯಾಂಟ್ ಕರೆಕ್ಟ್ ಹಾಕಿದೆ ನೀನು? ಏನಕ್ಕೆ ಬರ್ತೀನಲ್ಲ ಸ್ಕೂಲ್ಗೆ? ಓ ಬೇಡ ರಾಸ್ಕಲ್ ತಂದ್ಬಿಟ್ಟು ಯಾವಾಗ ನನ್ನೇ ಟಾರ್ಗೆಟ್ ಮಾಡಿರ್ತಾರೆ ಮಗಳು. ನನ್ನ ಫ್ರೆಂಡ್ಸ್ ಹೇಳ್ತೀನಿ ರೀ ಅವ್ರಿಗೆ. ಸರ್ರು ತುಂಬಾ ಆಡ್ತಾವನೆ ಮಚ್ಚ. ಅವ್ನ ಏನಾರ ಮಾಡ್ಲೇಬೇಕು. ನೋಡು ಮಚ್ಚ, ಅವ್ನ ಹೊರಗಡೆ ಬರ್ತಾರಂಗೆ ಅವ್ನ ತಲೆ ಹೊಡೆದಾಕ್ತೀನಿ ಅವ್ನಿಗೆ. ಬಿಡಲ್ಲ ಮಚ್ಚ, ಅವ್ನ ಕಣ್ಣಲ್ಲಿ ನೀರ್ ಬರ್ಸಿನಿ ಅವ್ನಿಗೆ. ಸ್ಕೂಲಿಂದ ಈಚೆ ಬರ್ಲಿ, ಏನಾದ್ರೂ ಪರವಾಗಿಲ್ಲ. ಅವ್ನು ಹೊಡೆದ್ಬಿಟ್ಟು ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಹೊಡೆದೇ ಹೊಡಿತೀನಿ ಗುರು ಅವ್ನಿಗೆ. ಅರವಿಂದ್, ವರುಣ್, ಚರಣ್, ಜೀವ ಸರ್ನ ಎತ್ತಬೇಕಂತ ಡಿಸೈಡ್ ಮಾಡಿದ್ರು. ಆದರೆ ಅಲ್ಲ, ಇದ್ದೇ ಬೇರೆ. ಎಕ್ಸ್ಕ್ಯೂಸ್ ಮೀ ಸರ್. ಬನ್ನಿ ಇಲ್ಲಿ ಒಳಗಡೆ ನಿಂತ್ಕೊಳ್ಳಿ. ಬನ್ನಿ. ಯಾಕ್ರಪ್ಪ ಲೇಟ್? ಸಿಗ್ಲಿಲ್ಲ ಸರ್. ಹೊಡಿ ಬರಿ ಸರ್ ಪ್ಲೀಸ್ ಸರ್. ಇವತ್ತು ನಾನು ಲಾಸ್ಟ್ ಆಯ್ಕೊಂಡ್ರೆ ಹೊಡೆಯಲ್ಲ. ಬನ್ನಿ ಇಬ್ರು ಒಳಗೋಗಿ. ಮಚ್ಚಾ ಇವ್ ದುಬ್ಬಡ್ದು ಮಚ್ಚ. ಇವ್ ಯಾವಾಗ ನೋಡಿದ್ರು ನಂಗೆ ಹೊಡಿತಿರ್ತಾನೆ. ಸ್ಟೂಡೆಂಟ್ಸ್ ಎಲ್ಲ ಕೇಳಿ, ಇವತ್ತು ನನ್ನ ಲಾಸ್ಟ್ ಡೇ, ಸ್ವಲ್ಪ ಮಾತಾಡಬೇಕು. ಇಷ್ಟು ದಿನ ನಿಮ್ನ ಹೋಮ್ ವರ್ಕ್ ಮಾಡಿರ ಅಂತ ಎಷ್ಟೋ ಸತಿ ಹೊಡೆದಿದ್ದೀನಿ. ಲೇಟಾಗಿ ಬಂದಿರ ಅಂತ ಹೊಡೆದಿದ್ದೀನಿ. ನನ್ನಿಂದ ಯಾರಿಗಾರ ಬೇಜಾರಾಗಿದ್ರೆ ಎಲ್ಲರಿಗೂ ಸಾರಿ ಹೇಳ್ತಾ ಇದ್ದೀನಿ. ಸ್ಪೆಷಲಿ ನಮ್ಮ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು, ನಮ್ಮ ಅರವಿಂದ್, ವರುಣ್, ಜೀವ, ಚರಣ್, ಸಾರಿ ಕಣ್ರೋ. ನನ್ನ ಸ್ವಂತ ಏನೋ ಬ್ರದರ್ಸ್ ತರ ಫೀಲ್ ಮಾಡಿ ಬುದ್ಧಿ ಕಲಿಬೇಕಂತ ಏನೋ ಹೊಡೆದಿರ್ತೀನಿ ಅಷ್ಟೇ. ತಪ್ಪಾಗಿದೆ, ಸಾರಿ ಕಣ್ರಪ್ಪ. ಮಿಸ್ ಯು ಆಲ್, ಲವ್ ಯು ಸೋ ಮಚ್. ನೀವು ಅಲಿಬೇಡಿ ಸರ್. ನಿಮ್ಮ ಹತ್ರ ನಾನು ಹತ್ಬಿಡ್ತೀನಿ ಸರ್. ಸರ್ ನಿಮ್ ತಲೆ ಬಗ್ಸಿ ಕಾಲಿಗೆ ಬೀಳ್ತೀನಿ ಸರ್. ಪ್ಲೀಸ್ ಹೋಗ್ಬೇಡಿ ಸರ್. ನಮ್ ಜೊತೆನೆ ಬಂದ್ಬಿಡಿ ಸರ್. ನಮ್ಮ ಏರಿಯಾ ಹತ್ರನೇ ನೋಡಿರಂತೆ. ನಮಗ್ ಗೊತ್ತು ಸರ್, ನಾವು ಬುದ್ಧಿ ಕಲಿಬೇಕಂತಾನೆ ನೀವು ಹೊಡಿತಾ ಇದ್ರಿ ಸರ್. ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಕಣ್ರೋ. ಸರ್ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್, ಹೋಗ್ಬೇಡಿ ಸರ್. ಲವ್ ಯು ಸರ್. ಸರ್ ಪ್ಲೀಸ್ ಸರ್. ಸರ್ ಎಲ್ಲರೂ ಅಳ್ತಾರೆ ಸರ್. ನೀವೇನ್ ಸರ್ ಹಿಂಗ್ ನಗ್ತಿದ್ದೀರಾ? ಸ್ಟೂಡೆಂಟ್ಸ್, ಸ್ಕೂಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಒಬ್ಬೊಬ್ಬರಾಗಿ ತಿಳಿಸಿ ನೋಡೋಣ. ಸ್ಕೂಲ್ ಮುಗಿದ್ರೆ ಸಾಕು ಅಂತ ಇದೆ ಸರ್. ಸ್ಕೂಲ್ಗಿಂತ ಕಾಲೇಜ್ ಲೈಫ್ ಎಷ್ಟು ಆರಾಮಾಗಿರುತ್ತಲ್ವ ಸರ್. ಮೂವಿಗಳೆಲ್ಲ ನೋಡಿದೀನಿ ಸರ್. ಈ ಹೋಮ್ ವರ್ಕು ಪ್ರಾಜೆಕ್ಟ್ ವರ್ಕು ಆಗಲ್ಲ ಸರ್, ತಲೆನೋವು. ನೋಡಿ ಸ್ಟೂಡೆಂಟ್ಸ್, ಇದೇ ಸ್ಕೂಲಲ್ಲಿ 2 ವರ್ಷದ ಹಿಂದೆ ಓದಿದ ನನ್ನ ಹಳೆ ಸ್ಟೂಡೆಂಟ್ನ ರೀಸೆಂಟಾಗಿ ಮೀಟ್ ಆದೆ. ರೋಡ್ ಸೈಡಲ್ಲಿ ಅವ್ರ ಓನರ್ ಜೊತೆ ಕೆಲಸ ಮಾಡ್ತಾ ಇದ್ದ. ಚೆನ್ನಾಗಿದ್ದೀರಾ ಸರ್? ಆ ಟೈಮಲ್ಲಿ ಅವ್ನು ಹೇಳಿದ ಒಂದೊಂದು ಮಾತು ಕೂಡ ಮನಸ್ಸಿಗೆ ನೋವಾಯ್ತು. ಸರ್ ನೀವು ಅವಾಗ ಹೇಳ್ದಾಗ ಅರ್ಥ ಆಗಿಲ್ಲ ಸರ್, ಇವಾಗ ಅರ್ಥ ಆಗ್ತಾ ಇದೆ ಸರ್. ಅವಾಗೆಲ್ಲ ಸ್ಕೂಲ್ ಮುಗಿದ್ರೆ ಸಾಕು ಅಂತ ಇತ್ತು. ಕಾಲೇಜ್ಗೆ ಹೋಗೋಣ, ಕೆಲ್ಸಕ್ಕೆ ಹೋಗೋಣ ಅಂತ ಇದ್ವಿ. ಇವಾಗ ನಾನೇ ಅನ್ಕೊಂಡ್ರು ಮತ್ತೆ ಸ್ಕೂಲ್ ಲೈಫ್ ಸಿಗಲ್ಲ ಸರ್ ನಂಗೆ. ಮನೆ ಜವಾಬ್ದಾರಿ ನನ್ ಮೇಲೆ ಇದೆ ಸರ್. ತುಂಬಾ ಕಷ್ಟ ಆಗ್ತಿದೆ ಸರ್. ಕಾಲೇಜಲ್ಲಿ ಎಷ್ಟೋ ಫ್ರೆಂಡ್ಸ್ ಇದ್ರು, ಆದ್ರೆ ಸ್ಕೂಲಲ್ಲಿ ಇದ್ದ ಫ್ರೆಂಡ್ಸ್ ಗೋಲ್ಡನ್ ಮೆಮೊರೀಸ್ ಸರ್. ಮತ್ತೆಪ್ಪ ಸತೀಶ್, ಹರೀಶ್ ಲಾಸ್ಟ್ ಬೆಂಚಲ್ಲಿ ಇದ್ರಲ್ಲ, ಅವ್ರೇನ್ ಮಾಡ್ತಿದಾರೆ ಈಗ? ಸತೀಶ್ ಆಟೋ ಓಡಿಸ್ತಿದ್ದಾನೆ. ಹರೀಶ್ ಬಂದು ಕಷ್ಟದಲ್ಲಿ ಪಾಪ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಸರ್. ನೀವ್ ಹೇಳಿದ ಮಾತು ಒಂದು ನಿಜ ಸರ್. ಕಲೆಕ್ಟ್ ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲಿ ಇರ್ಬೇಕು. ಆ ತರ ಓದೋದ್ರಲ್ಲೂ ಗಮನ ಕೊಡ್ಬೇಕು ಸರ್. ಇಲ್ಲಾಂದ್ರೆ ಇದೇ ತರ ಪರಿಸ್ಥಿತಿ ಸರ್. ನನ್ನ ಎಲ್ಲ ಸ್ಟೂಡೆಂಟ್ಸ್ ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ,
ಈಗ ನೀವಿರೋ ಜಾಗ ಸ್ವರ್ಗ ಅಂತಾನೆ ಹೇಳ್ಬೇಕು. ಇಲ್ಲಿಂದ ಸ್ಕೂಲ್ ಮುಗಿಸಿ ನೀವು ಆಚೆ ಹೋದಾಗ ಜವಾಬ್ದಾರಿ ಅನ್ನೋ ತಲೆನೋವು ನಿಮ್ಮ ತಲೆ ಮೇಲೆ ಬಂದು ನೀವು ನಿಮ್ದಿನೇ ಹಾಳು ಮಾಡುತ್ತೆ. ಸೊ ಇರೋ ಮೂಮೆಂಟ್ನ ಎಂಜಾಯ್ ಮಾಡಿ ಖುಷಿಯಾಗಿರಿ ಎಲ್ಲರ ಜೊತೆ. ಅದೇ ಥರ ಓದೇ ಕಡೆನೂ ಗಮನ ಕೊಡಿ. ಅಪ್ಪ ಅಮ್ಮ ಕಷ್ಟಪಟ್ಟು ನಮ್ಮ ಮಕ್ಳು ಏನಾರು ಒಂದು ಮಾಡ್ತಾರೆ ಅಂತ ಸ್ಕೂಲಿಗೆ ಸೇರಿಸಿರ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಯ್ ಫ್ರೆಂಡ್ಸ್, ಎಲ್ಲ ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡಿ. ಲೈಕು ಸಬ್ಸ್ಕ್ರೈಬ್ ಎಲ್ಲ ಮಾಡಿ.